ನನಗಿರೋದು ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದಿಷ್ಟು ಇದಾವೆ ನೋಡೋಣ ಆಮೇಲೆ. ಈಗ ಸದ್ಯಕ್ಕೆ ಬಿಜೆಪಿಗೆ ಒಂದು ರೀತಿ ಮುಜುಗರ ಅಂತೆ. ಯಾಕೆ? ಜನಾರ್ದನ್ ರೆಡ್ಡಿಗೆ ಗಣಿ ಉರುಳು, ಬಿಜೆಪಿಗೆ ಮತ್ತೆ ಮುಜುಗರ. ಕಳೆದ ಲೋಕಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಸೇರಿರ್ತಾರೆ ರೆಡ್ಡಿ ಘರ್ ವಾಪಸಿಗೆ ಕಾರಣ ಆಗಿದೆ ಖುದ್ದು ಅಮಿತ್ ಶಾ. ಈ ಹಿಂದೆ ಅಕ್ರಮ ಗಣಿ ಕೇಸ್ನಲ್ಲಿ ಜೈಲು ಶಿಕ್ಷೆ ಆದಾಗ ಪಕ್ಷದಿಂದ ದೂರ ಆಗಿರ್ತಾರೆ. ಜಾಮೀನು ಮೇಲೆ ಹೊರಬಂದು ಹೊಸ ಪಕ್ಷವನ್ನ ಕಟ್ಟಿರ್ತಾರೆ ಜನಾರ್ದನ್ ರೆಡ್ಡಿ. ಈಗ ಮತ್ತೆ ಒಂದು ರೀತಿಯಾಗಿ ಮುಜುಗರ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಬಿಜೆಪಿ ಒಂದು ರೀತಿಯಾಗಿ ಇರ್ಲಾರದೆ ಇರುವೆ ಬಿಟ್ಕೊಳ್ಳೋಂಗ ಆಗಿದೆಯಾ ಅಂತ? ಅರುಣ್, ಈಗ ರೆಡ್ಡಿ ಅವರಿಗೆ ಏನಿಗೆ ಶಿಕ್ಷೆ ಪ್ರಕಟ ಆಗಿದೆ, ಈ ಹಿನ್ನೆಲೆಯಲ್ಲಿ ಮತ್ತೆ ಬಿಜೆಪಿಗೆ ಮುಜುಗರ ಆಗಿರೋದು ಅಂತ ಹೌದು. ಈ ಹಿಂದೆ ಅಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೇ ಎಲ್ಲ ಪ್ರಕರಣಗಳಿಂದಲೂ ಕೂಡ ಜಾಮೀನು ಪಡ್ಕೊಂಡು ಅವರು ಏನು ಹೊಸ ಪಕ್ಷ ಕಟ್ಟ ಸಂದರ್ಭದಲ್ಲಿ ಮತ್ತೆ ಬಿಜೆಪಿ ಬರೋದಕ್ಕೆ ಮುಂದಾಗಿದ್ರು. ಅವಾಗ ಬಿಜೆಪಿ ಸೇರಿಸ್ಕೊಳ್ಳಿಲ್ಲ. ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿನ ಖುದ್ದಾಗಿ ಅವ್ರನ್ನ ಸಂಪರ್ಕ ಮಾಡಿ ಅದು ಹೈಕಮಾಂಡ್ ಅನುಮತಿ ಪಡ್ಕೊಂಡೇ ರಾಜ್ಯ ಬಿಜೆಪಿ ನಾಯಕರು ಅವ್ರನ್ನ ಸೇರಿಸ್ಕೊಂಡ್ರು. ಆ ಸಂದರ್ಭದಲ್ಲಿ ವಿಜಯನಗರ, ಕೊಪ್ಪಳ, ಗಂಗಾವತಿ ಈ ಭಾಗದಲ್ಲಿ ಅವರ ಅಗತ್ಯ ಇತ್ತು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ. ಹಾಗಾಗಿ ಅಮಿತ್ ಶಾ ಅವರೇ ಅಪ್ರೂವಲ್ ಕೊಟ್ಟರು, ಸೇರಿಸ್ಕೊಂಡ್ರು. ಈಗ ಮತ್ತೆ ಈ ಪ್ರಕರಣದಲ್ಲಿ ಶಿಕ್ಷೆ ಆಗಿರೋ ಹಿನ್ನೆಲೆಯಲ್ಲಿ ಭಾರಿ ಮುಜುಗರ ಆಗಿರುವಂಥದ್ದು. ಈಗಾಗಲೇ 3.5 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದವರು, ಈಗ ಮತ್ತೆ 7 ವರ್ಷ. ಹಾಗಾಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಮುಜುಗರಕ್ಕೆ ಬಿಜೆಪಿ ನಾಯಕರು ಒಳಗಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ವಿರುದ್ಧವೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಹೋರಾಟ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯದ ಈ ಆದೇಶ ಏನಿದೆ ಒಂದು ರೀತಿಯಲ್ಲಿ ಬಿಜೆಪಿಗೆ ಶಾಕ್ ಕೊಟ್ಟಿರುವಂಥದ್ದು. ಹಾಗಾಗಿ ಬಿಜೆಪಿ ನಾಯಕರು ಏನು ಮಾಡ್ತಾರೆ, ಹೈಕಮಾಂಡ್ ಕಡೆ ನೋಡ್ತಾರಾ, ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈಗ 3.5 ವರ್ಷ ಜೈಲು ಆದ ನಂತರ ಮತ್ತೆ 7 ವರ್ಷ ಜೈಲಾಗಿರುವಂಥದ್ದು ಒಂದು ರೀತಿಯಲ್ಲಿ ದೊಡ್ಡ ಮುಜುಗರಕ್ಕೆ ಬಿಜೆಪಿ ಮುಂದಾಗಿದೆ. ಈ ಮುಂದೆ ಏನು ನಡೆ ಇಡುತ್ತೆ ಬಿಜೆಪಿ ನಾಯಕರು ಅಂತ ಕಾದು ನೋಡಬೇಕು. ಜೊತೆಗೆ ಈಗ ಅವರು ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಏನು ಮಾಡ್ತಾರೆ ಅಂತ. ಈಗ ಹೈಕಮಾಂಡ್ಗೆ ಎಲ್ಲ ಮಾಹಿತಿಯನ್ನು ಕೂಡ ರಾಜ್ಯ ಬಿಜೆಪಿ ನಾಯಕರು ರವಾನೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ರಾಷ್ಟ್ರಾದ್ಯಂತ ಒಂದು ರೀತಿಯಲ್ಲಿ ಬಿಜೆಪಿಗೆ ಮುಖಭಂಗ. ಹಾಗಾಗಿ ಹೈಕಮಾಂಡ್ ಕಡೆಯಿಂದ ಏನಾದರೂ ಒಂದು ನಿರ್ಧಾರ ಪ್ರಕಟ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ ವಿಚಾರದಲ್ಲೂ, ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಒಂದಷ್ಟು ಅನರ್ಹತೆ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ದೊಡ್ಡ ಸಂಕಷ್ಟದಲ್ಲಿ ಜನಾರ್ದನ್ ರೆಡ್ಡಿ ಅವರು ಸಿಗಾಕೊಂಡಿದ್ದಾರೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.